ಬನ್ನಿ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್. ಇವತ್ತು ಹಸಿ ಕ್ಯಾರೆಟಲ್ಲಿ ಸಲಾಡ್ ಮಾಡುವ ವಿಧಾನ ತುಂಬ ಈಸಿಯಾಗಿ ಬೇಗ ಮಾಡ್ಕೊಳ್ಬೋದು. ಆರೋಗ್ಯಕ್ಕೆ ಹಸಿ ತರಕಾರಿ ತುಂಬ ಒಳ್ಳೇದಲ್ವ. ಹಂಗಾಗಿ ಬರೀ ಕ್ಯಾರೆಟ್ ತಿನ್ನೋದ್ರ ಬದಲು ಒಂದೆರಡು ಐಟಮ್ಗಳು ಹಾಕ್ಕೊಂಡು ಹಸಿ ಕ್ಯಾರೆಟ್ ಆ ಥರ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಅದಕ್ಕೆ ನೋಡಿ. ಕ್ಯಾರೆಟ್ ತುರಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಒಂದೆರಡು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ ಖಾರಕ್ಕೆ ಬೇಕಂದರೆ, ಮತ್ತು ಸ್ವಲ್ಪ ಸಾಲ್ಟ್ ಅಷ್ಟೇ. ಅದನ್ನು ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ತುರಿದಿಟ್ಟಿದ್ದೀವಿ ಕ್ಯಾರೆಟು, ಕಾಯಿ ತುರಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು. ಹಸಿ ತರಕಾರಿ ಅಂದರೆ ಎಲ್ಲ ಇಷ್ಟಪಡ್ತಾರಲ್ವ. ಹಸಿ ತರಕಾರಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹಂಗಾಗಿ ಅದನ್ನು ಆ ಥರ ಮಿಕ್ಸ್ ಮಾಡಿಕೊಂಡು ತಿನ್ನೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ, ಒಳ್ಳೆಯದು ಹೆಲ್ತ್ಗೆ. ಒಂದು ಸಲ ಟ್ರೈ ಮಾಡಿ. ಪೆಪ್ಪರ್ ಪೌಡ್ರದು. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದು ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ಕ್ಯಾರೆಟ್ ತುರಿ, ಕಾಯಿ ತುರಿ ಅದೆಲ್ಲ ಫ್ಲೇವರ್ ಎಲ್ಲದಕ್ಕೂ ಫ್ಲೇವರ್ ಇದಾದರೆ ಒಳ್ಳೆ ಟೇಸ್ಟ್ ಬರುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಂಡ್ರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ. ಎಣ್ಣೆ, ಸಾಸಿವೆ, ಕರಿಬೇವು ಹಾಕಿ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ. ಇರಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಣ್ಣೆ, ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡ್ಕೊಂಬಂದಿದ್ದೀವಿ. ಅದೊಂದು ಸ್ವಲ್ಪ ಆರಿದ ಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಮಿಕ್ಸ್ ಮಾಡಿಕೊಂಡು ನೋಡಿ ಅಷ್ಟೇ. ಈಸಿ ರೆಸಿಪಿ. ಹಸಿ ತರಕಾರಿದು, ವೆಜಿಟೇಬಲ್ಸ್ದು ತುಂಬ ಒಳ್ಳೆಯದು. ನೋಡಿ, ತುಂಬ ಈಸಿ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಟೇಸ್ಟ್ ಮಾಡಿ ನೋಡಿ, ಹೇಳಿ ಹೇಗಿದೆ. ಸೂಪರ್ ಆಗಿದೆ. ಹಸಿ ತರಕಾರಿ ತುಂಬ ಒಳ್ಳೆಯದು, ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.